ನಮಸ್ಕಾರ ಗುರು ಏನು ಗುರು ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಾಯಿತು ಗುರು. 4ನೇ ತಂಡ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡ. ಕೊನೆಗೂ ಪ್ಲೇ ಆಫ್ಗೆ ಕ್ವಾಲಿಫೈ ಆಯಿತು ಅಂತ ಹೇಳಬೇಕು. 27 ಗೆದ್ದು ಅಂತ ಹೇಳಬೇಕು. ಲಕ್ಕಿ ನಂಬರ್ 18 ಹೊಡೆದಿದ್ದು 218 ಎಲ್ಲ 18 ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಬ್ಯಾಟಿಂಗಿಂದ ಬಂದಿದ್ದು 6 ಮತ್ತು ಫ್ಲಾಟ್ ಪ್ಲೇಸ್ ಕೊಟ್ಟಿದ್ದು 6 ಎಲ್ಲರೂ ಕೂಡ 6ಇಂದಲೇ ಡೀಲ್ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಅಂತ ಹೇಳಬೇಕು. ಕ್ಯಾಮ್ರನ್ ಗಿನ್ನು, ದಿನೇಶ್ ಕಾರ್ತಿಕ್ ಎಲ್ಲ ಪ್ರತಿಯೊಬ್ಬ ಆಟಗಾರರು ಕೂಡ ಚೆನ್ನಾಗಿ ಆಟ ಆಡರು ಅಂತ ಹೇಳಬೇಕು. ಮತ್ತು ನಮ್ಮ ರಜತ್ ಪಡೆದರು ಕೂಡ ಮರೆಯಂಗೆ ಇಲ್ಲ ಗುರು ಅಂತ ಹೇಳಬೇಕು. ಅವರು ಕೂಡ ಕ್ಯಾಮ್ ಮಿನಿಕ್ಸ್ ಆಡು ಅಂತ ಹೇಳ್ಬೇಕು. ಅಂತ ಆರ್ ಸಿ ಬಿ ತಂಡಕ್ಕೆ ಬೇಕಿದ್ದು 218 ರನ್ನ ಡಿಫೆಂಡ್ ಮಾಡ್ಕೊತಿಲ್ಲ ಗುರು, 201 ರನ್ನ ಡಿಫೆಂಡ್ ಮಾಡ್ಕೊತಿರು ಅಂತ ಹೇಳಬೇಕು. ಅಲ್ಲಿ ಡಿಫೆಂಡ್ ಮಾಡ್ಕೊಂಡು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು. ಜಡೇಜಾ ಧೋನಿ ಇದ್ದಾಗ ಲಾಸ್ಟ್ ಓವರಲ್ಲಿ ಬೇಕಿದ್ದು 16 ರನ್ ಅಂತ ಹೇಳಬೇಕು. ನಾವು ಮೊದಲೇ ಬಾಲೆ ಧೋನಿ ಅವರು 6 ಹೊಡೆದ ನಂತರ ಮ್ಯಾಚ್ ಹೋಯ್ತು ಅಂತ ಅನ್ಕೊಂಡಿದ್ದು. ಆದರೆ ಎಷ್ಟು ಹೇಳಿದ್ದು ನಾನು ಇದ್ದೀನಿ ಅಂತ ಮಾಡಿ ಧೋನಿ ಔಟ್ ಆಯ್ತಿದ್ದಂಗೆ ಗುರು ಮ್ಯಾಚ್ ನಮ್ಮದೇ ಗುರು ಬತ್ತು ನೋಡಿ ಗುರು. 27 ಗೆದ್ದು ಪ್ಲೇಗೆ ಕ್ವಾಲಿಫೈ ಆಯಿತು ಅಂತ ಹೇಳಬೇಕು. ಸ್ಟೇಡಿಯಂ ಪೂರ್ತಿ ನಮ್ಮದೇ ಅವ. CSK ಫ್ಯಾನ್ ಎಲ್ಲ ಧೂಳಿ ಪಟ ಆಗೋರು ಅಂತ ಹೇಳಬೇಕು. ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಆ ರೀತಿ ಗುರು ನಮ್ಮ ಲುಕ್ಕಿ ಫರ್ಗಿಸನ್ ಚೆನ್ನಾಗಿ ಮಾಡಿದ್ರು, ಸಿರಾಜಣ್ಣ ಅವರು ಚೆನ್ನಾಗಿ ಮಾಡಿದ್ರು, ಕಾಸ್ಟ್ಲಿ ಆಗಿರ್ಬೋದು RS ಚೆನ್ನಾಗೇ ಮಾಡಿದ್ರು ಅಂತ ಹೇಳಬೇಕು. ನಮ್ಮ ಮ್ಯಾಕ್ಸ್ವೆಲ್ ಅವರು ಮೊದಲೇ ಓವರ್ ವಿಕೆಟ್ ಕಿತ್ತದ ಮರೆಯಂಗೆ ಅಂತ ಹೇಳಬೇಕು. ರಚಿನ್ ರವೀಂದ್ರ ಅವರು ಕ್ಯಾಮ್ ಮಿನಿಕ್ಸ್ನ ಆಡ್ರು ಅಂತ ಹೇಳಬೇಕು. ಮತ್ತು ಅದು ಬಿಟ್ಟು ಅಂದರೆ ಯಾರು ಕೂಡ CSK ಹೇಳ್ಕೊಳ್ಳೋಂಥ ಆಟ ಆಡಲಿಲ್ಲ. ಧೋನಿ ಅವರು ಕೂಡ ಅವರು ಕೊನೆ ಮ್ಯಾಚನ್ನು ನಮ್ಮ ಆರ್ ಸಿ ಬಿಲಿ ಆಡ್ರು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿದ್ರು ಅಂತ ಹೇಳಬೇಕು. ಅವರು ಕೂಡ 30 ರನ್ ಹೊಡ್ರು ಅಂತ ಹೇಳಬೇಕು. ಜಡೇಜಾ ಅವರು 42 ರನ್ ಹೊಡ್ರು ಅಂತ ಹೇಳಬೇಕು. ನಾಟ್ ಔಟ್ ಆಗಿ ಉಳ್ಕೊಂಡು ಮ್ಯಾಚ್ನ ಗೆಲ್ಲಿಸಿ ಅಂತ ಹೇಳಬೇಕು. ನಮಗೆ 10 ರನ್ ಬೇಕಿದ್ದಾಗ LST ಮೇಲೆ ಫೈನಲ್ ಮ್ಯಾಚ್ ನೆನಪಾಯಿತು, ಆ ರೀತಿ ಬರುತ್ತೆ ಅಂತ ಅನ್ಕೊಂಡಿದ್ದು. ಆದರೆ ಬರೋಕ್ಕಾಗಲಿಲ್ಲ. ಎಷ್ಟು ಹೇಳೋರು ಬೆಂಕಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು ಗುರು. ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ಅಂತ ಹೇಳಬೇಕು ರೀ. ಎಲ್ಲಿತ್ತು ಗುರು ಈ ಅಧ್ಯಾಯ? ಕೊಹ್ಲಿ ಹೇಳಿದ್ದು ಇದೇ ಇರಬೇಕು ಮೋಸ್ಟ್ಲಿ. ಸತತ 6 ಮ್ಯಾಚ್ ಗೆದ್ದು ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಅಂತ ಹೇಳಬೇಕು. ಯಾರು ಕೂಡ ಹೂವೇನು ಮಾಡ್ಕೊಂತ ಹೇಳಬೇಕು ಗುರು. ಟೇಬಲ್ ಲಾಸ್ಟಲ್ಲಿ ಇದ್ದಿದ್ದು ಗುರು ಈ ಸೀಸನ್ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು. ಆದರೆ ಗುರು ಈಗ ನೋಡಿ ಗುರು ಎಲ್ಲಿ ಗುರು ಟೇಬಲ್ 4 ಕ್ವಾಲಿಫೈ ಆಗಿದೆ ಗುರು. ಮುಂದೆ ಈಗ ಹೆಸರಾಯ್ತನ ಎದುರಿಸುತ್ತೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು. ಗೆಲ್ತಿದ್ದಂಗೆ ಹೆಸರಾಯ್ತಿರೋದ ಎಲಿಮಿನೇಟರ್ ಒಂದು ಸೆಮಿಫೈನಲ್ ಆಗಿ ಕಪ್ ಎತ್ತೋದು ಒಂದೇ ಬಾಕಿ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ಹಿಸ್ಟ್ರಿ ಬರ್ತಾರೆ ಅಂತ ಹೇಳಬೇಕು ಗುರು. 3,300 ಕಂಪ್ಲೀಟ್ ಮಾಡಿದ್ರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅದ್ರ ಬಗ್ಗೆ ಮಾತಾಡೋದು ಈಗ CSK ಫ್ಯಾನ್ಗೆ ಉರಿಸ್ಬೇಕು ಅಂತ ಅಷ್ಟೇ ವೀಡಿಯೋ ಮಾಡ್ತಾರದು. ಅಂಕಲ್ ನನ್ನ ಮಕ್ಕಳಿಗೆಲ್ಲ ಇನ್ನು ಮನೆ ಕಂಡಿರ್ಬೇಕು ಅಷ್ಟೇ ಗುರು. ಏನು ಮಾಡ್ತಾರಕ್ಕಲ್ಲ, ಅವ್ರಿಗೆ ಆಲ್ರೆಡಿ ಮನೆ ಕಂಡಿರ್ತಾರೆ ಗುರು. ಏನು ಮುಂದೆ ಆಗ್ತಾ ಇರಬೇಕು ಸ್ಟೋರಿ ಸ್ಟೇಟಸ್ಗಳು ಯಾರು ಕೂಡ ಊಹೆನೂ ಮಾಡ್ಕೊಳ್ತಿಲ್ಲ ಆರ್ ಸಿ ಬಿ ತಂಡ. ಧೋನಿ ಜಡೇಜನ್ ಕಟ್ ಹಾಕಿದ್ರೆ ನಮ್ಮ ಎಷ್ಟು ಅಂದರೆ ಕಡಿಮೆ ಗುರು 6 ಹೊಡ್ಸ್ಕೊಂಡಾಗ ನಾವಂತ ಆಲ್ರೆಡಿ ಮಾಡ್ಕೊಂಡಿದ್ದು. ಆದರೆ ಧೋನಿ ಔಟ್ ಆಯ್ತಿದ್ದಂಗೆ ಒಂಥರ ಉರುಪು ಬತ್ತು ಅಂತ ಹೇಳಬೇಕು. ಇನ್ನು ಇದ್ದಿದ್ದು ಯಾರ್ದು ಠಾಕೂರ್ ಸ್ಟ್ರೈಕಿಗೆ ಬಂದರೂ ಕೂಡ ಅವರು ಕೂಡ ಡಾಟಾ ಆದಮೇಲೆ ಜಡೇಜಾ ಬಂದರೂ ಕೂಡ ಏನು ಕಿತ್ತು ದಬಕ್ಕಾಗಿಲ್ಲ ಅಂತ ಹೇಳಬೇಕು. ಎಷ್ಟು ಹೇಳಿ ಬೆಂಕಿ ಬೌಲಿಂಗು, ಸಪ್ನಾ ಸಿಂಗು, ಕರಣ್ ಶರ್ಮಿ ಎಲ್ಲರೂ ಕೂಡ ಚೆನ್ನಾಗಿ ಟೀಮ್ ವರ್ಕ್ ಚೆನ್ನಾಗಿತ್ತು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ರನ್ ಔಟ್ ಯಾವುದು ಕೂಡ ಮರೆಯಂಗೆ ಅಂತ ಹೇಳಬೇಕು. ಫ್ಲಾಟ್ ಟು ಪ್ಲೇಸ್ ಕ್ಯಾಚ್ನು ಕೂಡ ಯಾರು ಮರೆಯಂಗೆ ಅಂತ ಹೇಳಬೇಕು. ಆ ರೀತಿ ಫೀಲ್ಡಿಂಗ್ ಮಾಡಿದ್ರು ಅಂತ ಹೇಳಬೇಕು. ಎಷ್ಟು ಸಾಲದು ಒಟ್ಟಾರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ ದ 2024 ಜಯ.